ಪದ್ಧತಿ ಪ್ರಕಾರ ಮಾಡಬೇಕು, ಅದನ್ನೇ ದಂಧೆಯಾಗಿ ಮಾಡಬಾರ್ದು. ಈ ವ್ಯವಸ್ಥೆ ಅದನ್ನು ಲೂಟಿ ಮಾಡ್ತಾರೆ, ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿ ಎಲ್ಲ ದುಡ್ಡು ಮಾಡ್ತಾರೆ. ಪಾರ್ಕಿಂಗ್ ಪ್ರಾಪರಾಗಿ ಜನ ಅಲರ್ಟ್ ಆಗಲಿ ಅಂತ ಇದನ್ನು ಮಾಡಿದ್ದಾರೆ, ಇದರ ತಪ್ಪಿಲ್ಲ. ಈ ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಯಾರಿಂದಲೂ ಆಗಲ್ಲ, ಮೋದಿ ಬಂದರೂ ಆಗಲ್ಲ. 47ರಿಂದ ಬಂದೀವಪ್ಪ ನೀವು ಏನು ಬದಲಾವಣೆ ಆಗುತ್ತೆ? ಎಲ್ಲ ಕರೆಕ್ಟ್, ಎಲ್ಲರಿಗೂ ದುಡ್ಡು ಮಾಡಬೇಕು ಸಹ, ಆದರೆ ಒಂದು ಪದ್ಧತಿ ಪ್ರಕಾರ ಮಾಡಬೇಕು, ಅದನ್ನೇ ದಂಧೆಯಾಗಿ ಮಾಡಬಾರ್ದು. ಈಗ ಇದನ್ನು ಟೋ ಮಾಡೋ ಪದ್ಧತಿ ಮಾಡೋದ್ರಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ, ವೆಹಿಕಲ್ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಆದರೆ ಈ ವ್ಯವಸ್ಥೆ ಅದನ್ನು ಲೂಟಿ ಮಾಡ್ತಾರೆ, ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿ ಎಲ್ಲ ದುಡ್ಡು ಮಾಡ್ತಾರೆ ಅಷ್ಟೇ. ಹಾಂ, ಸರಿ ಮಾಡಬೇಕು ಅಂದರೆ ವ್ಯವಸ್ಥೆ ಸರಿಯಾಗಲ್ಲ ಇದು. ಏನಂದ್ರೂ ಸರಿಯಾಗಲ್ಲ. ಅದು ಏನೇ ಒಂದು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಅದರಿಂದ ಏನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಧಿಕಾರಿಗಳು. ಟ್ರಾಫಿಕ್ ಈಗ ಟೋ ಮಾಡೋದ್ರಿಂದ ಬೇರೆ ಏಜೆನ್ಸಿ ಕೊಡ್ತಾರೆ, ಬೇರೆ ಏಜೆನ್ಸಿ ಏನು ಮಾಡ್ತಾರೆ, ಅದನ್ನೇ ಕಮರ್ಷಿಯಲ್ ಆಗಿ ಮಾಡ್ಕೊಂಡು ಎಲ್ಲಿರಲಿ ಬಿಡಲಿ ಗಾಡಿಗಳು ಸಿಕ್ಕಾವೆಲ್ಲ ಹಾಕ್ಕೊಂಡು ಹೋಗ್ತಾರೆ. ದುಡ್ಡು ಕೇಳೋಕ್ಕೆ ಒಂದು ದಾರಿ ಮಾಡ್ದಂಗೆ ಆಗುತ್ತೆ ಅಷ್ಟೇ. ತಪ್ಪುತ್ತೆ, 100% ತಪ್ಪುತ್ತೆ. ಒಳ್ಳೆಯದು, ಅದು ಮಾಡೋದು ಉದ್ದೇಶ ಕರೆಕ್ಟ್ ಇದೆ, ಆದರೆ ಇವರು ಅದು ಬಳಸೋ ರೀತಿ ಸರಿ ಇಲ್ಲ. ಹಾಕ್ಬೇಕು ಒಳ್ಳೆಯದು. ಆದರೆ ಈ ಥರ ಮಾಡೋದು, ಇದನ್ನ ದುರುಪಯೋಗ ಮಾಡ್ಕೊತಾರೆ, 100% ದುರುಪಯೋಗ ಮಾಡ್ಕೊತಾರೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ಯಾಕೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಪವರ್ ಕೊಟ್ಟಾಗ ಮತ್ತು ಅವನ್ನೆಲ್ಲ ಸ್ಮೂತಾಗಿ ಎತ್ಕೊಂಡು ಹೋಗಿ ತಗೊಂಡು ಇಡೋಕ್ಕಾಗಲ್ಲ. ಎತ್ಕೊಂಡು ಹೋಗೋವಾಗ ಸಣ್ಣ ಪುಟ್ಟ ಆಗ್ತವೆ, ಏನೂ ಮಾಡೋಕ್ಕಾಗಲ್ಲ. ಹಾಂ, ಆ ಪಾರ್ಕಿಂಗ್ ಪ್ರಾಪರಾಗಿ ಜನ ಅಲರ್ಟ್ ಆಗಲಿ ಅಂತ ಇದನ್ನು ಮಾಡಿದ್ದಾರೆ, ಇದರ ತಪ್ಪಿಲ್ಲ. ಇದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ರೀತಿ ಎನ್ಕ್ಯಾಶ್ ಮಾಡ್ಕೊತಾರೆ ದುಡ್ಡು ಅಷ್ಟೇ. ಗಾಡಿ ಚೆನ್ನಾಗಿರ್ಬೇಕಂದ್ರೆ ಕರೆಕ್ಟಾಗಿರೋ ಜಾಗದಲ್ಲಿ ಪಾರ್ಕ್ ಮಾಡಿ ಅಷ್ಟೇ. ಗಾಡಿ ಚೆನ್ನಾಗಿರ್ಬೇಕು ಅಂದರೆ ರೂಲ್ಸು ರೆಗ್ಯುಲೇಷನ್ ಫಾಲೋಅಪ್ ಮಾಡಿ. ಅವ್ರ್ಯಾಕೆ ಗಾಡಿ ತಗೊಂಡೋಗ್ತಾರೆ? ತಗೊಂಡೋಗಲ್ಲ. ಜನನೂ ಅಲರ್ಟ್ ಆಗಬೇಕು, ಪೊಲೀಸ್ ವ್ಯವಸ್ಥೆನೂ ಅಲರ್ಟ್ ಆಗ್ಬೇಕು ರೀ. ಒಬ್ಬರದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಎಲ್ಲರದ್ದು ಪಾಲಿದೆ ಇದ್ರಾಗೆ. ಇವ್ರು ಜನಗಳು ಎಲ್ಲಿ ಬೇಕಲ್ಲಿ ಬೇಕಾಬಿಟ್ಟಿಲ್ಲ ಸರ್, ಟ್ರಾಫಿಕ್ ಜಾಮ್ ಆಗುತ್ತೆ, ಅದಕ್ಕಾಗಿ ಈ ರೂಲ್ಸ್ ಮಾಡಿದ್ದಾರೆ. ಇದೇ ರೂಲ್ಸನ್ನು ಎನ್ಕ್ಯಾಶ್ ಮಾಡ್ಕೊಂಡು ಅದು ಬೇರೆ ಏಜೆನ್ಸಿಗಳಿಗೆ ಕೊಡ್ತಾರೆ, ಅವರು ಥರ್ಡ್ ಪಾರ್ಟಿ ಏಜೆನ್ಸಿ ಕೊಡ್ತಾರೆ, ಅವರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಇವರು ಪೊಲೀಸು ದುಡ್ಡು ಮಾಡ್ಕೊತಾರೆ ಅಷ್ಟೇ. ಇವಾಗ ನೋ ಪಾರ್ಕಿಂಗ್ ಅಂದ್ಬಿಟ್ಟು ಫೈನ್ ಆಗ್ತಾ ಇದ್ರು, ಅದು ಜನ ಬುದ್ಧಿ ಕಲ್ತಿಲ್ಲ, ನಿಲ್ಸಿ ಹೋಗ್ತಾರೆ. ಈಗ ತಗೊಂಡು ಏನೇ ರೂಲ್ಸ್ ಮಾಡಿದ್ರು ಜನಗಳು ತಿಳ್ಕೊಂತಿಲ್ಲ, ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸ್ತಾರೆ. ಅದಕ್ಕಾಗಿ ಇದು ಮಾಡಿದ್ದು ಒಳ್ಳೇದು. ಹಾಂ, ಕೈನಲ್ಲಿ ನೋಡೋಣ, ಫೈನ್ ಹಾಕ್ತಾರೆ, ಕೋರ್ಟ್ಗೆ ಹೋಗೋಣ ಅನ್ನೋ ಮಟ್ಟಿಗೆ ಯೋಚನೆ ಮಾಡ್ತಾರೆ ಜನ. ಕರೆಕ್ಟಾ? ಹಂಗಾಗ್ಬಿಟ್ಟು ಇದ್ದ ಸಮಸ್ಯೆ ಬಗೆಹರಿಯಲ್ಲ. ಈಗ ಇವರು ಟೋ ಮಾಡಿ ಗಾಡಿ ತಗೊಂಡೋಗಿ ನಿಲ್ಲಿಸ್ಕೊಂತಾರಲ್ಲ, ಇದು ಒಳ್ಳೆಯದೇ. ಆದರೆ ಇದನ್ನು ಅಧಿಕಾರಿಗಳು ಸರಿಯಾಗಿ ಉಪಯೋಗಿಸೋಲ್ಲ, ಯೂಸ್ ಮಾಡಲ್ಲ. ಇದು ರೂಲ್ಸ್ ಅಂದರೆ ತುಂಬ ಒಳ್ಳೆಯದೇ. ಕಲಿಯಲ್ಲ ಸಾಯ್ದು, ಜನನೂ ಕಲಿಯಲ್ಲ, ಪೊಲೀಸು ಕಲಿಯಲ್ಲ. ಇದು ಏನೋ ಒಂದು ಸರ್ಕಾರ ಒಂದು ಆದೇಶ ಮಾಡಿದ್ದೆ, ಅದನ್ನೇ ಈಗ ಈ ಪೊಲೀಸ್ ಜನಗಳು ಬುದ್ಧಿ ಕಲಿಯಲ್ಲ. ಜನಗಳು ಗಾಡಿ ತಗೊಂಡು ಹೋದ್ವಿ ನಾವು ಅಲರ್ಟಾಗಿ ಗಾಡಿ ನಿಲ್ಲಿಸ್ತೀವಿ ಅನ್ನೋದು ಸುಳ್ಳು. ಈ ಪೊಲೀಸ್ನವರು ಸಹ ಬಿಡಲ್ಲ, ಅದೇ ಒಂದು ಪಾಯಿಂಟ್ ಇಟ್ಕೊಂಡು ಸುಮ್ಮನೆ ಹಬ್ಬ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಈ ವ್ಯವಸ್ಥೆ ಸಿದ್ಧಕ್ಕಾಗಲ್ಲ ರೀ, ಅದು ಮಿತಿ ಮೀರಿ ಹೋಗಿತ್ತು. ಈ ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಯಾರಿಂದಲೂ ಆಗಲ್ಲ, ಮೋದಿ ಬಂದರೂ ಆಗಲ್ಲ, ಈ ಸಿದ್ದರಾಮಯ್ಯದಿಂದಲೂ ಯಾರಿಂದಲೂ ಆಗದ ವ್ಯವಸ್ಥೆ ಮಟ್ಟಕ್ಕೆ ಹೋಗಿತ್ತಿದ್ದು, ಚಾನ್ಸೇ ಇಲ್ಲ. ಜನ ತಿಳ್ಕೊಳಲ್ಲ, ಜನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ನೀವು ಹೇಳಿದ್ರಲ್ಲ, ತಿಳ್ಕೊಂಡು ಹೋಗಲ್ಲ, ಬದಲಾವಣೆ ಆಗಲ್ಲ. ಏನೇ ತಪ್ಪುಗಳು ಬೆಳ್ಕೊಂತ ಹೋಗ್ತಾ ಹೊರತು ಅದು ಸುಧಾರಣೆ ಆಗ್ತಾ ಹೋಗಲ್ಲ. ಹೋಗಿದ್ದ ಇಲ್ಲಿವರೆಗೂ ಈಗ 47ರಿಂದ ಬಂದೀವಪ್ಪ ನೀವು ಏನು ಬದಲಾವಣೆ ಆಗಿದೆ? ಎಲ್ಲ ಜನ ನೀನು ಒಳ್ಳೊಳ್ಳೆ ಪ್ಯಾಂಟ್ ಹಾಕಿರ್ಬೋದು, ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈಗ ಒಳ್ಳೆ ಫ್ಯಾಷನೇಟಾಗಿ ಇರ್ಬೋದು, ಆದರೆ ಕರಪ್ಷನ್ ಕಮ್ಮಿ ಆಗಿತ್ತಾ? ಆಗಿಲ್ಲ. ಏನು ಬದಲಾವಣೆ? ಏನೂ ಆಗಿಲ್ಲ. ಎಲ್ಲ ಕರಪ್ಷನ್, ಎಲ್ಲರಿಗೂ ದುಡ್ಡು ಮಾಡೋ ಆಸೆ. ಫಿನಿಶ್. ಬೀಟ್ಲೆಸ್ ಕರ್ನಾಟಕ.